ನಮಸ್ತೆ ಸ್ನೇಹಿತರೆ. ನಮ್ಮ ಆರ್ಥಿಕ ಸ್ಥಿತಿ ನಮ್ಮ ಮನಸ್ಥಿತಿಯನ್ನ ನಿರ್ಣಯಿಸುತ್ತೆ. ನಿಮ್ಗೊಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಹ್ಯಾಪಿ ಬಾಬು ಅಂತಿದ್ದ. ಅವನ ಕಾಲೇಜ್ ಮುಗಿತು, ಕೆಲಸ ಸಿಕ್ತು, ಸಂಬಳ ಬಂತು, ಜೊತೆಗೆ ಅವನ ಎಕ್ಸ್ಪೆಂಡಿಚರು ಸ್ಟಾರ್ಟ್ ಆಯ್ತು. ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ನಾರ್ಮಲ್ ಡೇ ಟು ಡೇ ಎಕ್ಸ್ಪೆನ್ಸ್ ಜೊತೆಗೆ ಇನ್ನೂ ಎರಡು ಸ್ಪೆಷಲ್ ಎಕ್ಸ್ಪೆಂಡಿಚರ್ ಬಂತು. ಒಂದು ಎಮೋಷನಲ್ ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಂಡಿಚರ್, ಸೆಕೆಂಡ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್. ಈ ಎಮೋಷನಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನಪ್ಪಾ? ನನಗೆ ಇಷ್ಟ ಬಂತು, ಒಂದು ಚಿಕ್ಕ ವಯಸ್ಸಿನ ಒಂದು ಬ್ರ್ಯಾಂಡ್ ಇಸ್ಕೊಬೇಕಂತ ಆಸೆ, ಸಂಬಳ ಬಂದಿದೆ, ಇಸ್ಕೊಬೇಕು. ಸೆಕೆಂಡ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್, ಪಕ್ಕದ ಮನೆಗೆ, ಎದುರುಗಡೆ ಮನೆಗೆ, ನಮ್ಮ ಮನೇಲೂ ಇರಬೇಕು, ಅಥವಾ ನಮ್ಮ ರಿಲೇಟಿವ್ಸ್ ಹೊಟ್ಟೆ ಉರಿಸ್ಬೇಕು, ಅವ್ರ ಮುಂದೆ ಚೆನ್ನಾಗಿ ಬಾಳ್ಬೇಕು ಅಂತ ಇಸ್ಕೊಳ್ಳೋ ಒಂದು ವಿಷಯ. ಈ ರೀತಿ ಮಾಡ್ತಾ ಅವ್ನ ಸಾಲ ಜಾಸ್ತಿ ಆಯ್ತು, ಕ್ರೆಡಿಟ್ ಕಾರ್ಡ್ ಲಿಮಿಟ್ ದಾಟ್ತು, EMI ಬಂತು. ಈ ಕತೆ ನಿಮ್ಮ ಕತೆ ತರನೂ ಇದೆಯಾ? ನೀವು ಹ್ಯಾಪಿ ಬಾಬುವಿಂದ ಡಿಪ್ರೆಸ್ ಬಾಬು ಆಗ್ಬಿಟ್ಟಿದ್ದೀರಾ? ಈ ರೀತಿ ಇರೋ ನೀವು ಹೇಗೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ನ ಅಪ್ಗ್ರೇಡ್ ಮಾಡ್ಕೋಬೇಕು, ಅಥವಾ ಏನ್ ಮಾಡಿದ್ರೆ ಈ